ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ಇದು ಚಕ್ಕೋತ ಹಣ್ಣು. ತುಂಬ ಜನರಿಗೆ ಗೊತ್ತಿರ್ಬೋದು, ಇದು ನೋಡಿರ್ಬೋದು, ತಿಂದಿರ್ಬೋದು. ಹಳ್ಳಿ ಕಡೆ ಇದ್ದವ್ರಿಗಂತೂ ಇದು ತುಂಬಾ ಚೆನ್ನಾಗಿ ಗೊತ್ತಿರ್ತದೆ. ಇವಾಗ ಇದರ ಸಿಪ್ಪೆ ತೆಗಿತಾ ಇದ್ದೀನಿ ನಾನು. ಸಿಪ್ಪೆ ಸ್ಪಾಂಜ್ ರೀತಿ ಎಷ್ಟು ದಪ್ಪ ಇದೆ ನೋಡಿ. ಹಾಗೆ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ನನ್ನ ಈ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ಚಕೋತದಲ್ಲಿ 2 ಥರ ಇದೆ. ಒಂದು ಸ್ವಲ್ಪ ಕೆಂಪು ಜಾಸ್ತಿ ಇರೋವಂಥದ್ದು ಇದೆ, ಒಂದು ಸ್ವಲ್ಪ ಕೆಂಪು ಕಮ್ಮಿ ಇರೋವಂಥದ್ದು, ಕೆಂಪು ಬಿಳಿ ಜಾಸ್ತಿ ಇರೋವಂಥದ್ದು ಇದೆ. 2 ಥರ ಚಕೋತ ಇದೆ. ಕೆಲವೊಂದು ತಿಂದಾದಮೇಲೆ ಬಾಯಿ ಅಂತ ತುಂಬಾ ಕಹಿ ಅನಿಸ್ತದೆ, ಆ ಥರ ಇರ್ತದೆ. ಕೆಲವೊಂದು ಮರದ ಚಕೋತ ಆ ರೀತಿ ಇರ್ತದೆ. ಕೆಲವೊಂದು ತುಂಬ ಚೆನ್ನಾಗಿರ್ತದೆ, ಎಷ್ಟು ತಿಂದರೂ ಗೊತ್ತೇ ಆಗೋದಿಲ್ಲ, ಸಿಹಿಯಾಗಿ ಚೆನ್ನಾಗಿರ್ತದೆ. ಹೆಚ್ಚಾಗಿ ಇದು ಹೇಳ್ಬೇಕಂತ ಹೇಳಿದ್ರೆ ಸ್ವಲ್ಪ ಕಹಿ, ಒಗುರು, ಸಿಹಿ, ಹುಳಿ ಎಲ್ಲ ಮಿಕ್ಸ್ ಆಗಿರ್ತದೆ. ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ತಿಂದಾಗ ಒಳ್ಳೆ ಟೇಸ್ಟಿಯಾಗಿ ಇರ್ತದೆ ಅಷ್ಟೇ. ಇತ್ತೀಚೆಗೆ ಒಂದು ಟಿ ವಿ ಕಾರ್ಯಕ್ರಮದಲ್ಲಿ ನೋಡಿದೆ ನಾನು, ಇದರದ್ದು ಚಿತ್ರಾನ್ನ ಕೂಡ ಮಾಡಿದರು. ಹಾಗೆ ಕೆಲವೊಂದು ವಿಡಿಯೋದಲ್ಲೆಲ್ಲ ನೋಡಿದ್ದೀನಿ ನಾನು, ಇದರದ್ದು ಜ್ಯೂಸ್ ಕೂಡ ಮಾಡಿದ್ದಾರೆ. ಬೆಲ್ಲ ಹಾಕಿ ಜ್ಯೂಸ್ ಮಾಡಿ ಕೂಡ ಕುಡಿಬೋದು ಅಂತ. ಏನಂತ ಹೇಳಿದರೆ ಇದನ್ನು ಇಟ್ಟರೆ ಸ್ವಲ್ಪ ಕಹಿ ಒಗುರೆಲ್ಲ ಸ್ವಲ್ಪ ಜಾಸ್ತಿ ಆಗ್ತದೆ. ಹಾಗಾಗಿ ಜ್ಯೂಸ್ ಏನಾದರೂ ಮಾಡಿದರೆ ಆವಾಗಲೇ ಕುಡಿಬೇಕು, ಇಡೋ ಹಾಗಿಲ್ಲ, ಸ್ವಲ್ಪ ಕಹಿ ಜಾಸ್ತಿ ಆಗ್ತದೆ. ಹಾಗಾಗಿ ಇದು ಕೂಡ ಅಷ್ಟೇ, ಸಿಪ್ಪೆಲ್ಲ ಬಿಡಿಸಿ ಉಪ್ಪು ಖಾರ ಹಾಕಿ ಆವಾಗಲೇ ತಿನ್ನಬೇಕು. ಇದು ಸ್ವಲ್ಪ ವೈಟ್ ಇರೋವಂಥದ್ದು, ಅಷ್ಟೊಂದು ಕೆಂಪಿಲ್ಲ. ಹುಳಿ ಸ್ವಲ್ಪ ಕಹಿ ಎಲ್ಲ ಸ್ವಲ್ಪ ಜಾಸ್ತಿ ಇದೆ. ಉಪ್ಪು ಖಾರ ಹಾಕಿದರೆ ಅಷ್ಟೊಂದು ಗೊತ್ತಾಗೋದಿಲ್ಲ, ಚೆನ್ನಾಗಾಗ್ತದೆ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ತಿನ್ನೋದು. ಅಥವಾ ಜ್ಯೂಸ್ ಮಾಡೋದಾದರೆ ಇದನ್ನೇ ಇವಾಗ ಸ್ವಲ್ಪ ಬೆಲ್ಲ ಹಾಕಿ ಜ್ಯೂಸ್ ಮಾಡ್ಕೊಂಡು ಕೂಡ ಕುಡಿಬೋದು. ನನಗೆ ಗೊತ್ತಿಲ್ಲ ಜ್ಯೂಸ್ ಮಾಡಿ, ಹಾಗಾಗಿ ನಾನು ಜ್ಯೂಸ್ ಮಾಡ್ತಾಯಿಲ್ಲ. ಇದನ್ನು ಹೀಗೇ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋದು.